ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಕಪ್ಪು ಜೀರಿಗೆಯನ್ನು ನಾವು ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳು ನಮ್ಮ ಹತ್ರ ಬರೋದಿಲ್ಲ. ಅದರಲ್ಲೂ ಮಧುಮೇಹಕ್ಕೆ ಭಾರಿ ಒಳ್ಳೆಯದು ಮತ್ತು ಒತ್ತಡಕ್ಕೂ ಬಹಳ ಒಳ್ಳೆಯದು. ಇದು ಮನೆಗೆ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಒಂದು 1/4 ಚಮಚ ಅರ್ಧ ಚಮಚ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆಷ್ಟು ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇದು ಖಂಡಿತವಾಗಿ ಇರಲೇಬೇಕು. ಇದು ಇರುವುದರಿಂದ ನಮಗೆಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಈ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಮತ್ತೊಂದು ಸೇವನೆ ಮಾಡೋದ್ರಿಂದ ದೇಹ ಕೆಟ್ಟೋಗುತ್ತೆ ಮತ್ತು ಅನೇಕ ಕಾಯಿಲೆಗಳು ಬರ್ತವೆ. ನಮ್ಮಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ನಮ್ಮ ದೇಹದಲ್ಲಿ ಬರುವಂತಹ ಅನೇಕ ಕಾಯಿಲೆಗಳನ್ನು ತೊಲಗಿಸುತ್ತೆ. ಆಚೆ ಹಾಕುವ ಶಕ್ತಿ ಇದಕ್ಕಿದೆ. ಅದರಿಂದ ಈ BP ಮತ್ತು ಶುಗರ್ ಇದ್ದವರು ಈ ಒಂದು ಕಪ್ಪು ಜೀರಿಗೆಯನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ಹೋಗುತ್ತೆ ಸ್ನೇಹಿತರೆ. ಇದನ್ನು ತಿಳ್ಕೋಬೇಕು ನಾವು. ಪ್ರಕೃತಿ ಕೊಡುವಂತಹ ವಸ್ತುಗಳಿಂದ ನಾನಾ ರೀತಿಯ ಕಾಯಿಲೆಗಳನ್ನು ಹೋಗುತ್ತವೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಇದನ್ನು ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಕಾಯಿಲೆಗಳು ಹೋಗುತ್ತೆ ಮತ್ತು ನಮ್ಮ ದೇಹ ರೆಸಿಸ್ಟೆಂಟ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ. ನಮಸ್ಕಾರ.